ಬಾರೋ. ಏನ್ ಎಲ್ರಿಗೂ ಒಟ್ಟಿಗೆ ಹುಚ್ಚಿಡ್ದಿದ್ಯಾ? ನಂಗೂ ಗೊತ್ತಿಲ್ಲ ಸತ್ಯ. ಅಲ್ಲ, ಯಾಕೆ ಎಲ್ರು ನನ್ನ ಹತ್ರನೇ ಬಂದು ಸಾರಿ ಕೇಳ್ತಾ ಇದಾರೆ? ಗ್ರಹಣ ಹತ್ರ ಬಂದಿದೆ ಅಲ್ವಾ, ಅದಕ್ಕೆ ಎಲ್ಲರಿಗೂ ಪಿತ್ತ ನೆತ್ತಿಗೇರಿದೆ. ಹಲೋ ಸತ್ಯ, ಐಟಮ್ಸ್ ಎಲ್ಲ ಸಿಕ್ತಾ? ಸಾರಿ. ಸಾರಿನಾ? ನಂಗೆ ಯಾಕೆ ಸಾರಿ ಕೇಳ್ತಾ ಇದೆಯಾ ಸತ್ಯ? ಅಯ್ಯೋ ನಿನ್ಗಲ್ವೋ, ಇಲ್ಲಿ ನನಗೇನ್ ಸಿಕ್ತು ಅಂತ ಹೇಳ್ತಾ ಇದ್ದೀನಿ. ಅದ್ ಸರಿ, ನೀನೇನು ಕಾಲ್ ಮಾಡಿದ್ದು? ಅಮ್ಮ ಫೋನ್ ಮಾಡಿದ್ರು, ಅದೇನೋ ಸ್ವಲ್ಪ ತರಕಾರಿ ಬೇಕಂತೆ. ಹಾ, ನೀನ್ ಹೆಂಗೂ ಮಾರ್ಕೆಟ್ ಕಡೆನೆ ಹೋಗಿದ್ಯಲ್ವಾ, ಹಂಗೆ ಬರ್ತಾ ತರಕಾರಿ ತಂದ್ಬಿಟ್ರೆ ನಾವು ಅದನ್ನ ತಗೊಂಡೋಗಿ ಮನೆ ಕೊಟ್ಬಿಡ್ತೀವಿ. ತರಕಾರಿನ? ಹೋಗಲು, ಇಲ್ಲಿ ಬಂದಿರೋ ಕೆಲ್ಸನೇ ಆಗ್ಲಿಲ್ಲ ಅಂತ ನನ್ ತಲೆ ಕೆಡ್ತಿದೆ, ಇನ್ ತರಕಾರಿ ಬೇರೆ ತರ್ಬೇಕಂತ. ಬೇಡ ಬಿಡಮ್ಮ, ಅಮ್ಮ ಹೇಳಿದ್ರು ಅಂತ ಕೇಳಿದೆ ಅಷ್ಟೇ. ಪರವಾಗಿಲ್ಲ, ಮಾರ್ಕೆಟ್ ಅಲ್ಲಿ ಆಗಿದೆ ಅಂದ್ರೆ ಇಲ್ಲೇ ಶಂಕರಣ್ಣನ ಅಂಗಡಿಯಿಂದ ಬಾಡೋಗಿರೋ ತರಕಾರಿನೇ ತಗೊಂಡೋಗಿ ಕೊಡ್ತೀನಿ, ಓಕೆನಾ? ಏಯ್, ಆ ಬಾಡೋಗಿರೋ ತರಕಾರಿ ಯಾಕೋ? ಎಲ್ಲ ಬ್ಲ್ಯಾಕ್ ಮೇಲ್ ಮಾಡೋದ್ ಕಲ್ತು ಬಿಟ್ಟಿದ್ದೀರಾ ಅಲ್ಲ? ಸರಿ, ನಾನೇ ತರ್ತೀನಿ, ಬಾ. ಮಗ, ಪ್ಲಾನ್ ಸಕ್ಕತ್ತಾಗಿ ವರ್ಕೌಟ್ ಆಗ್ತೈತೆ. ಏ ಅಮ್ಮಟೆ, ಹೋಗಿ ಎಲ್ಲ ತರದ ತರಕಾರಿಗಳನ್ನ ಸ್ವಲ್ಪ ಸ್ವಲ್ಪ ತಗೊಂಡ್ಬಂದ್ಬಿಡು. ನಾನು ಹೋಗಲ್ಲಪ್ಪ. ಯಾಕೆ? ಈ ತರಕಾರಿಗೂ ನಮ್ಗೆ ಆಗ್ ಬರಲ್ಲ. ನಮ್ಮ ಐಟಮ್ ಏನಿದ್ರು ಕುರಿ, ಕೋಳಿ, ಮೇಕೆ ಅಷ್ಟೇ. ಕೋಳಿ ಕರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಮಾರ್ಕೆಟ್ ಇಂದ ತರದೆ ನಿಮ್ಮ ಮನೆ ಮೇಲೆ ಬೆಳಿತೀಯ? ಸೋಂಬೇರಿತನಕ್ಕೆ 1000 ಕಾರಣಗಳು. ಬಾ. ಅಕ್ಕ, ನುಗ್ಗೆಕಾಯಿ ಎಷ್ಟು? ಎಲ್ಲೋ ಏನೋ ಮಿಸ್ ಹೊಡಿತಿದ್ಯಲ್ಲ. ಬದನೆಕಾಯಿ ಎಷ್ಟು? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಕರ್ಮಗುರು ಆಗಲ್ಲ. ಸತ್ಯ, ಯಾಕೆ ಇವರೆಲ್ಲ ಸಾರಿ ಅಂತಿದ್ದಾರೆ? ಇವ್ರಿಗೆಲ್ಲ ಏನಾಯ್ತು? ಇಲ್ಲ ನಾವೇನಾದ್ರೂ ಕನ್ಸ್ಕೊಂತಾ ಇದೀವಾ? ನೀನ್ ಒಬ್ನೇ ಆಗಿದ್ರೆ ಕನ್ಸ್ಕೊಂತಾ ಇದೀಯ ಅಂತ ಹೇಳ್ಬೋದು, ಆದ್ರೆ ಏರಿಯಾದವರೆಲ್ಲ ಸೇರ್ಕೊಂಡು ಏನೋ ಗಿಮಿಕ್ ಮಾಡ್ತಾ ಇದ್ದಾರೆ. ಏನಾಗಿದೆ ನಿಮ್ಗೆಲ್ಲ? ಏನ್ ಆಟ ಆಡ್ತಾ ಇದ್ದೀರಾ? ಅದು ನನ್ನ ಹತ್ರ. ಅಕ್ಕ, ಸಾರಿ ಸತ್ಯ. ಆಗಲ್ಲ. ಸತ್ಯ, ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಸೆನ್ಸ್ಬಿಡು. ಯಾಕವ ಸತ್ಯ ಕೋಪ ಮಾಡ್ಕೊಂಡಿದೀಯಾ? ಹೋಗ್ಲಿ, ಸಮಸ್ಬಿಡವ. ಅಜ್ಜಿ, ಅಜ್ಜಿ ಸೂಪರ್. ಕರಬು ಬಸ್ ಕರಬು ಸಾಮನೆ ವಡಗು ಸಾಮನೆ ವಡಗೆ ವಡಗು ಕರಬು ಸಾಮನೆ ವಡಗು ಸಾಮನೆ ವಡಗೆ ವಡಗು. ಏಯ್, ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ಅಂದ್ರೆ ನಮ್ಮ ಮನೆಯವ್ರ ಕೈವಾಡ ಇರ್ಲೇಬೇಕಲ್ವಾ? ಅದಕ್ಕೆನಾ ನಾನೇ ಮಾರ್ಕೆಟ್ಗೆ ಹೋಗ್ಬೇಕು ಅಂತ ಹೇಳಿ ಕಳ್ಸಿದ್ದು. ಹಂಗಲ್ಲ ಏನಿಲ್ಲಪ್ಪ. ನಿಂತ್ಕೊಡೋ.
ನಿಮ್ದು. ಸತ್ಯ ಸಾರಿ. ಏನ್ ಸಾರಿ? ಊರವ್ರಿಗೆಲ್ಲ ನನ್ ಪರ್ಸ್ ಕದ್ದಿರೋಳು ಅಂತ ಹೇಳ್ಕೊಂಡ್ ಬಂದಿದ್ಯಾ? ಚೇಚೆ ಎಲ್ರಿಗೂ ಡೀಟೇಲ್ ಆಗಿ ಏನು ಹೇಳಿಲ್ಲ, ಎಲ್ರಿಗೂ ಬರೀ ಸಾರಿ ಹೇಳಕ್ ಹೇಳಿದೀನಿ ಅಷ್ಟೇ. ಬಿಟ್ಟಿದ್ರೆ ಅದನ್ನು ಮಾಡ್ತಿದ್ದೆ ನೀನು. ಚಾಚಾ ನನ್ನ ಬಾಮೆದ ಅಂತವನು ಅಲ್ಲ, ಪಾಪದವನು. ಪ್ಲೀಸ್ ಫರ್ಗಿವ್ ಹಿಮ್. ಇಲ್ಲ ಸತ್ಯ, ಸಮಯನ ರಿವೈಂಡ್ ಮಾಡಿ ಎಲ್ಲ ಸರಿ ಮಾಡೋವಾಗಿದ್ದಿದ್ರೆ ನಾನು ಅವಾಗ್ಲೇ ಮಾಡ್ತಿದ್ದೆ. ಬಟ್ ಏನ್ ಮಾಡೋದು, ಮಾಡಕ್ಕಾಗಲ್ವೇ? ಅದಕ್ಕೆ ಬಾಮೆದ ದೊಡ್ಡವ್ರು ಹೇಳೋದು, ಮಾತಾಡಿದ್ರೆ ಹೋಯ್ತು, ಮುತ್ತು ಕೊಟ್ರೆ ಹೋಯ್ತು ಅಂತ. ಅದು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಕಣೋ, ಕೊಟ್ಟೆ ಎಲ್ಲ. ಹೌದಾ? ಚೇಂಜ್ ಮಾಡ್ಬಿಟ್ಟ, ನಂಗೆ ಹೇಳಲೇ ಇಲ್ಲ. ಸಾಕು, ನಿಲ್ಲಿಸ್ತೀರಾ ನಿಮ್ ತಲೆ ಹರಟೆನಾ? ಆಯ್ತಾಯ್ತು ಸತ್ಯ, ನಾನು ಹೇಳ್ಬೇಕಾಗಿರೋದು ಇಷ್ಟೇ. ನಾನು ಮಾಡಿರೋ ತಪ್ಪನ್ನ ಮನ್ಸಿಗೆ ಹಾಕೊಳ್ದೆ ಹೊಟ್ಟೆಗೆ ಹಾಕೊಂಡು ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು ಪ್ಲೀಸ್. ಐ ಆಮ್ ವೆರಿ ಸಾರಿ. ಪ್ಲೀಸ್. ತಪ್ಪು ಮಾಡುವಾಗ ಈ ಬುದ್ಧಿ ಇರ್ಬೇಕಿತ್ತಲ್ವಾ? ತಪ್ಪು ಮಾಡದೇ ಇರೋರ್ ಮೇಲೆ ತಪ್ಪು ಹೊರಿಸ್ಬೇಕಂದ್ರೆ ಯೋಚನೆ ಮಾಡ್ಬೇಕಿತ್ತಲ್ವಾ? ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲು ಮುಚ್ಚಿದಾಗೆ ಎಲ್ಲ ಆದ್ಮೇಲೆ ಬಂದ್ ಸಾರಿ ಕೇಳಿದ್ರೆ ಸರಿ ಹೋಗ್ಬಿಡುತ್ತಾ? ಕರೆಕ್ಟು. ಇವಾಗ ಎಲ್ಲ ಸರಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳು? ನೀನ್ ಇಲ್ಲಿಂದ ಹೋಗ್ಬೇಕು. ಇದ್ದೇ ಕೊನೆ. ಇನ್ ಯಾವತ್ತಾದ್ರೂ ನಾನು ಎದುರು ಬಂದ್ರೆ ನನ್ನ ಮಾತಾಡ್ಸೋ ಪ್ರಯತ್ನ ಮಾಡಿದ್ರೆ ಸರಿ ಇರಲ್ಲ.